ಒಂದಕ್ಕೊಂದು ಲಿಂಕ್ ಇದು. ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಹೇಗೆ ಪುರಸಭೆ ಗ್ರಾಮ ಪಂಚಾಯತಿಗಳನ್ನ ಒಪ್ಕೊಳ್ಳುತ್ತಾ ಕೇಂದ್ರ ಸರ್ಕಾರದ ಕಾನೂನನ್ನು ಒಪ್ಕೋಬೇಕು. ನಿಮ್ ಪಾರ್ಟಿ ಸರ್ಕಾರ ನಾಳೆ ಮಾನ್ಯ ಅಧ್ಯಕ್ಷರೇ, ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ. ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ 25 ಗ್ರಾಮ ಪಂಚಾಯತಿಗಳಿದೆ, ಮುನ್ಸಿಪಾಲಿಟಿಗಳಿದೆ, ಪಟ್ಟಣ ಪಂಚಾಯತಿಗಳಿದೆ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ. ನೀವು ಒಪ್ಪಿಗೆ ಕೊಡ್ತೀರಾ ಅದಕ್ಕೆ? ಎಷ್ಟು ದುಡ್ಡು ಕೊಡ್ತೀರಾ ಅದಕ್ಕೆ ನೀವು? ಹೇಳಿದ್ರಲ್ಲ ಈಗ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ ಮಾನ್ಯ ಸಭಾಧ್ಯಕ್ಷ, ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಕ್ಕಂಥವ್ರು 650 ಬಾರ್ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ. ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ, ಅದನ್ನ ಉತ್ತರ ಕೊಡ್ಲಿ. ಬಾರ್ ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ, ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನ್ ಯೋಗ್ಯತೆ ಇದೆ ಮಾತಾಡಕ್ಕೆ? ಗುಜರಾತ್ ಮೇಲೆ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಮಾತಾಡಿದ್ರೆ ಕರ್ನಾಟಕದ ಮಾತಾಡಿ ಸರ್. ಅಧ್ಯಕ್ಷರೇ, ಈಗ ನಕಲಿ ಗಾಂಧಿಗೆ ಗೌರವ ಕೊಡುವ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಕೆಲಸ ಚರ್ಚೆ ಆಗಲಿ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು ಯಾರು ಒಪ್ಕೊಂಡ್ರ? ಅಲ್ಲ, ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ, ಕೇಳಿ. ಕಾನೂನಿಕವಾಗಿ ನಾವು ಅದನ್ನ ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ